ರಾಮಾಯಣದ ಇತಿಹಾಸದಲ್ಲಿ ಅತ್ಯಂತ ಚರ್ಚಿತ ಮತ್ತು ವಿವಾದಾತ್ಮಕ ಘಟ್ಟವೆಂದರೆ ಅದು ಸೀತೆಯ ಅಗ್ನಿ ಪರೀಕ್ಷೆ. ಒಬ್ಬ ಪತಿಯಾಗಿ ರಾಮನು ತನ್ನ ಪತ್ನಿಯನ್ನು ಬೆಂಕಿಯಲ್ಲಿ ನಡೆಯುವಂತೆ ಹೇಳಿದ್ದು ಸರಿಯೇ? ಇದು ಸೀತೆಯ ಮೇಲಿನ ಸಂಶಯವೇ ಅಥವಾ ರಾಜಧರ್ಮದ ಅನಿವಾರ್ಯತೆಯೇ? ಈ ಪ್ರಶ್ನೆಗಳು ಸಾವಿರಾರು ವರ್ಷಗಳಿಂದ ನಮ್ಮನ್ನು ಕಾಡುತ್ತಿವೆ. ಆದರೆ ನಾವು ನೋಡುವ ಕಣ್ಣಿಗಿಂತಲೂ ಮೀರಿದ ಒಂದು ಅದ್ಭುತ ರಹಸ್ಯ ಈ ಘಟನೆಯ ಹಿಂದಿದೆ. ಇಂದು ನಾವು ಚರ್ಚಿಸುತ್ತಿರುವುದು ರಾಮಾಯಣದ ಆಳದಲ್ಲಿ ಅಡಗಿರುವ ಮಾಯಾ ಸೀತೆಯ ವೃತ್ತಾಂತದ ಬಗ್ಗೆ. ಇದು ಕೇವಲ ಪರೀಕ್ಷೆಯಲ್ಲ, ಇದೊಂದು ದೈವಿಕ ಸಂಚು. ಸಾಮಾನ್ಯವಾಗಿ ಜನಪ್ರಿಯವಾಗಿರುವ ಕಥೆಯ ಪ್ರಕಾರ ರಾವಣನ ಸಂಹಾರದ ನಂತರ ಸೀತೆಯು ತನ್ನ ಪಾವಿತ್ರ್ಯವನ್ನು ಸಾಬೀತುಪಡಿಸಲು ಅಗ್ನಿ ಪ್ರವೇಶ ಮಾಡುತ್ತಾಳೆ. ಇಲ್ಲಿ ರಾಮನನ್ನು ಒಬ್ಬ ಕಠೋರ ಹೃದಯದ ವ್ಯಕ್ತಿಯಂತೆ ನೋಡಲಾಗುತ್ತದೆ. ಲೋಕದ ಜನರ ಮಾತಿಗೆ ಹೆದರಿ ಹೆಂಡತಿಯನ್ನೇ ಬೆಂಕಿಗೆ ತಳ್ಳಿದನೆ ಎಂಬ ಟೀಕೆಗಳು ಕೇಳಿಬರುತ್ತವೆ. ಆದರೆ ಈ ವಿಶ್ಲೇಷಣೆಯು ಕೇವಲ ಮೇಲ್ಪದರದ ಓದು ಮಾತ್ರ. ವಾಸ್ತವದಲ್ಲಿ ಅರಣ್ಯವಾಸದ ಸಮಯದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಲು ಬರುವ ಮುನ್ನವೇ ಶ್ರೀರಾಮನಿಗೆ ಈ ಘಟನೆಯ ಅರಿವಿತ್ತು. ಸೀತೆಯ ದೈವಿಕ ಶಕ್ತಿಯನ್ನು ರಾವಣನು ಮುಟ್ಟಲು ಸಾಧ್ಯವಿಲ್ಲ ಎಂದು ಅರಿತಿದ್ದ ರಾಮನು ಅಗ್ನಿದೇವನ ಬಳಿ ನಿಜವಾದ ಸೀತೆಯನ್ನು ರಕ್ಷಿಸುವಂತೆ ಕೇಳಿಕೊಂಡಿದ್ದನು. ಇಲ್ಲಿಯ ರಹಸ್ಯವೇನೆಂದರೆ, ಲಂಕೆಯಲ್ಲಿ ದಶಕಂಠ ರಾವಣನ ಸೆರೆಯಲ್ಲಿದ್ದಿದ್ದು ನಿಜವಾದ ಸೀತೆಯಲ್ಲ, ಬದಲಾಗಿ ಅವಳ ಪ್ರತಿರೂಪವಾದ ಮಾಯಾ ಸೀತೆ. ನಿಜವಾದ ಸೀತೆಯು ಅಗ್ನಿಯ ರಕ್ಷಣೆಯಲ್ಲಿ ಪವಿತ್ರವಾಗಿ ನೆಲೆಸಿದ್ದಳು. ರಾವಣನು ಅಪಹರಿಸಿದ್ದು ಕೇವಲ ಒಂದು ನೆರಳನ್ನು ಮಾತ್ರ. ಯುದ್ಧ ಮುಗಿದ ನಂತರ ಆ ಮಾಯಾ ಸೀತೆಯು ತನ್ನ ಕೆಲಸ ಮುಗಿಸಿ ಮರೆಯಾಗಬೇಕಿತ್ತು ಮತ್ತು ಅಗ್ನಿಯ ವಶದಲ್ಲಿದ್ದ ಮೂಲ ಸೀತೆಯು ಹೊರಬರಬೇಕಿತ್ತು. ಅಗ್ನಿ ಪರೀಕ್ಷೆಯು ಈ ಬದಲಾವಣೆಯ ಪ್ರಕ್ರಿಯೆಯಾಗಿತ್ತು. ರಾಮನು ಜಗತ್ತಿಗೆ ತೋರಿಸಿದ್ದು ಪರೀಕ್ಷೆಯಾಗಿದ್ದರೂ ಅಂತರಂಗದಲ್ಲಿ ಅವನು ಮಾಡುತ್ತಿದ್ದದ್ದು ತನ್ನ ಪ್ರಾಣಪ್ರಿಯೆಯ ಪುನರ್ಮಿಲನ. ಇದು ಕೇವಲ ಲೋಕಾಪವಾದಕ್ಕಾಗಿ ಮಾಡಿದ ಕೆಲಸವಲ್ಲ, ಇದು ದೈವಿಕ ಸಂಕಲ್ಪದ ಪೂರ್ಣತೆಯಾಗಿತ್ತು. ರಾಮಾಯಣದ ಈ ಘಟನೆಯನ್ನು ಸ್ತ್ರೀ ವಿರೋಧಿ ಅಥವಾ ಸಂಶಯದ ದೃಷ್ಟಿಯಿಂದ ನೋಡುವುದು ನಮ್ಮ ಅಜ್ಞಾನ. ರಾಮ ಮತ್ತು ಸೀತೆ ಎಂದರೆ ಸೂರ್ಯ ಮತ್ತು ಪ್ರಭೆಯಿದ್ದಂತೆ. ಅವರನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ರಾಮನ ಪ್ರತಿಯೊಂದು ನಡೆಯೂ ಒಂದು ಆದರ್ಶದ ಹಿನ್ನೆಲೆಯನ್ನು ಹೊಂದಿರುತ್ತದೆ. ಈ ಮಾಯಾಸೀತೆಯ ಕಲ್ಪನೆಯು ರಾಮನ ವ್ಯಕ್ತಿತ್ವಕ್ಕೆ ಹೊಸ ಆಯಾಮವನ್ನು ನೀಡುತ್ತದೆ. ನಾವು ಪುರಾಣಗಳನ್ನು ಕೇವಲ ಕಥೆಗಳಾಗಿ ಓದದೆ ಅವುಗಳ ಹಿಂದಿರುವ ತತ್ವಗಳನ್ನು ಅರಿತಾಗ ಮಾತ್ರ ನೈಜ ರಾಮಾಯಣ ನಮಗೆ ದರ್ಶನವಾಗುತ್ತದೆ. ಶ್ರೀರಾಮನ ಜೀವನದ ಪ್ರತಿಯೊಂದು ನಿರ್ಧಾರವೂ ಕೇವಲ ಒಬ್ಬ ವ್ಯಕ್ತಿಯ ಸುಖ ದುಃಖಗಳಿಗೆ ಸೀಮಿತವಾಗಿರದೆ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಸಾರುವಂತಿತ್ತು. ಸೀತೆಯ ಅಗ್ನಿ ಪರೀಕ್ಷೆಯು ಸಂಶಯದ ಅಂತ್ಯವಲ್ಲ, ಬದಲಾಗಿ ಸತ್ಯದ ಉದಯವಾಗಿತ್ತು. ನಮ್ಮ ಇತಿಹಾಸ ಮತ್ತು ಪುರಾಣಗಳನ್ನು ಕೇವಲ ವಿಮರ್ಶೆಯ ಕಣ್ಣಿನಿಂದ ನೋಡದೆ ಅವುಗಳ ಒಳಾರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಇತಿಹಾಸ ಮತ್ತು ಪುರಾಣಗಳ ಇಂತಹ ಮತ್ತಷ್ಟು ಅಚ್ಚರಿಯ ರಹಸ್ಯಗಳು ನಮ್ಮ ಚಾನೆಲ್ನಲ್ಲಿ ನಿಮಗಾಗಿ ಕಾಯುತ್ತಿವೆ. ಇಂತಹ ಆಳವಾದ ಮತ್ತು ಅಪರೂಪದ ವಿಷಯಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕುತೂಹಲ ಸದಾ ಇರಲಿ, ಜ್ಞಾನದ ಹಸಿವು ಹೆಚ್ಚುತ್ತಿರಲಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.